ಹಾಯ್ ಹಾಸನ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಗೌರ್ನಮೆಂಟ್ ಹಾಸ್ಪಿಟಲ್ ಹಾಸನ್ನಲ್ಲಿ ನಮಗಿರುವಂತಹ ಕೆಲವು ಫೆಸಿಲಿಟೀಸ್ ಬಗ್ಗೆ ರಿಪೋರ್ಟ್. ಮತ್ತು ನಾನೀಗ ರಿವೀಲ್ ಮಾಡ್ತಾ ಇರೋದೇನು ಅಂದರೆ, ಹಾಸ್ಪಿಟಲಲ್ಲಿ ನಮಗೆ ಹೋದಾಗ APL ಕಾರ್ಡ್ ಇದ್ದರೆ, BPL ಕಾರ್ಡ್ ಅಲ್ಲ, APL ಕಾರ್ಡ್ನವರಿಗೆ ಅಮೌಂಟ್ ಎಷ್ಟಾಗುತ್ತೆ ಕೆಲವೊಂದಕ್ಕೆ ಅಂತ ನಾನಿಲ್ಲಿ ತೋರಿಸ್ತಾ ಇರೋದು ಹರ್ನಿಯಾ ಪ್ರಾಬ್ಲಮಿಗೆ ಆಗಿರೋಂತಹ ಅಮೌಂಟು. ಹರ್ನಿಯಾ ಪ್ರಾಬ್ಲಮಿಗೆ ಅವರು 2 ಟೈಪ್ ಚೆಕ್ ಮಾಡಿದರು. ಮಾಡಿಸಿರೋಂತಹ ಡೇಟ್ ತುಂಬ ಹಿಂದೆ ಏನಲ್ಲ, ನೀವೇ ನೋಡ್ಬೋದು, 20th 11th 2024. ಅವರು ನನಗೆ 2 ಟೈಪ್ ಸ್ಕ್ಯಾನಿಂಗ್ ಮಾಡಿಸಿದ್ದಕ್ಕೆ ಅವತ್ತು ಆಗಿದ್ದಂತಹ ಅಮೌಂಟು ಒಂದೊಂದು ಸ್ಕ್ಯಾನಿಗೆ 100 ರೂಪೀಸ್. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಸರ್ವಿಸ್ ಕ್ಯಾಟಗರಿಯಲ್ಲಿ ರೇಡಿಯಾಲಜಿ ಅಂತ ಇದೆ, ಸರ್ವಿಸ್ ನೇಮ್ ಇದೆ, ಒಂದೊಂದು ಟೈಮು ಅವರು ಸ್ಕ್ಯಾನಿಂಗ್ ಮಾಡಿರೋದು, ಪರ್ ಟೈಮ್ 100 ರೂಪೀಸು. 100 ರೂಪೀಸು ಅಂದರೆ ನನಗೆ ಟೋಟಲ್ಲು 2 ಸ್ಕ್ಯಾನಿಂಗಿಂದ 200 ರೂಪೀಸ್ ಆಯಿತು. ಏನಕ್ಕೆ ಅಂದರೆ ನನಗೆ APL ಕಾರ್ಡ್ ಇರೋದ್ರಿಂದ 200 ರೂಪೀಸ್ ಆಯಿತು. APL ಕಾರ್ಡ್ ಆವತ್ತು ಆ್ಯಕ್ಚುಲಿ ತೊಗೊಂಡು ಹೋಗಿರಲಿಲ್ಲ, ಅಷ್ಟು ಅಮೌಂಟ್ ಆಯಿತು. BPL ಕಾರ್ಡ್ ಇದ್ದವರಿಗೆ ಇನ್ನೂ ಕಡಿಮೆ ಆಗುತ್ತಂತೆ, ಎಷ್ಟಂತ ನನಗೆ ಗೊತ್ತಿಲ್ಲ, ಗೊತ್ತಿದ್ದರೆ ಕಾಮೆಂಟಲ್ಲಿ ಹಾಕಿ. ಮತ್ತು ನೀವು ಇದೇ ಸ್ಕ್ಯಾನಿಂಗ್ನ ಏನಾದರೂ ಹೊರಗಡೆ ಪ್ರೈವೇಟಲ್ಲಿ ಮಾಡಿಸಿದರೆ ನಿಮಗೇನು ಅಮೌಂಟ್ ಆಗುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಬೇರೆಯವರಿಗೆ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನಾನು ರೀಸೆಂಟಾಗಿ ನನ್ನ ಮಗನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದೆ. ಅವನಿಗೆ ಜಾಸ್ತಿ ಕಾಫ್ ಆಗ್ತಿತ್ತು ಮತ್ತು ನೋಸ್ ಬ್ಲಾಕ್ ಆಗ್ತಿತ್ತು ಅಂತ. ನನ್ನ ಮಗನಿಗೆ ಏಜು 9.5 ಇಯರ್ಸು. ನೋಡ್ತಾ ಇದ್ದೀರಾ ನೀವು, ನಾನು ತೋರಿಸಿರೋದು ಹಾಸನ್ ಗೌರ್ನಮೆಂಟ್ ಹಾಸ್ಪಿಟಲ್ನಲ್ಲಿ. ಅವನಿಗೆ ಒಂದು ನೋಸಿಂದ ಎಕ್ಸ್ರೇ ಮಾಡಿಸಿದ್ದಕ್ಕೆ ಅವನಿಗೆ ಅವರು ಎಕ್ಸ್ರೇಲಿ ತಗೊಂಡಂತಹ ಬಿಲ್ ಅಮೌಂಟು 60 ರೂಪೀಸ್. ನೋಡಿ, ಇದರಲ್ಲಿ ತೋರಿಸ್ತೀನಿ ನಾನು. ನೆಕ್ಸ್ಟು ಇನ್ನೊಂದು ನೋಸ್ ಎಕ್ಸ್ರೇ ಮಾಡಿಸಿದ್ದಕ್ಕೂ ಅವನಿಗೆ ನಾನು ಕೊಟ್ಟ ಅಮೌಂಟು 60 ರೂಪೀಸು. ಸೇಮ್ ಡೇ 29th ಜಾನ್ವರಿಯಲ್ಲಿ 2025 ಇಲ್ಲಿ ನೋಡ್ತಾ ಇದ್ದೀರಾ, ಸರ್ವಿಸ್ ಕ್ಯಾಟಗರಿ ರೇಡಿಯಾಲಜಿ ಅಂತ ಇದೆ, ಒಂದು ಟೈಪ್ ಎಕ್ಸ್ರೇ. ನೋಸು ಮತ್ತು ಚೆಸ್ಟ್ ಎಕ್ಸ್ರೇಗೆ 60 ರೂಪೀಸ್ ನಾನು ಪೇ ಮಾಡಿದೆ. ಮತ್ತು ನಾನು ನೆಕ್ಸ್ಟು ಒಂದು ಬ್ಲಡ್ ಚೆಕಪ್ ಬರೆದಿದ್ರು, 2 ಥರ ಬ್ಲಡ್ ಚೆಕಪ್ ಬರೆದಿದ್ರು ಅವರು. ಆ 2 ಥರ ಬ್ಲಡ್ ಚೆಕಪ್ಪಿಗೆ ನಾನು ಕೊಟ್ಟಿರೋಂತಹ ಅಮೌಂಟು ತೋರಿಸ್ತೀನಿ. ನೋಡ್ತಾ ಇದ್ದೀರಾ ನೀವಿಲ್ಲಿ, 100 ರೂಪೀಸು ಪ್ಲಸ್ 140 ರೂಪೀಸು, 240 ರೂಪೀಸ್ ಆಯಿತು ಟೋಟಲಾಗಿ. ಇದೇ ಏನಾದ್ರೂ ಬ್ಲಡ್ ಚೆಕಪ್ಪು ನೀವು ಹೊರಗಡೆ ಮಾಡಿಸಿದ್ರೆ ಎಷ್ಟಾಗುತ್ತೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಕಂಪೇರ್ ಮಾಡ್ಕೊಳ್ಳೋದಕ್ಕೆ. ಮತ್ತು ನಾವು ಒಂದು ಥಿಂಕ್ ಮಾಡಬೇಕು, ಯಾವುದೇ ಆಗಲಿ, ಎಕ್ಸ್ರೇ ಆಗಲಿ, ಸ್ಕ್ಯಾನಿಂಗ್ ಆಗಲಿ, ಬ್ಲಡ್ ಚೆಕಪ್ ಆಗಲಿ, ಪ್ರೈವೇಟಲ್ಲಿ ಮಾಡಿಸಿದ್ರು ರಿಪೋರ್ಟ್ ಅದೇ ಬರುತ್ತೆ, ಗೌರ್ನಮೆಂಟಲ್ಲಿ ಮಾಡಿಸಿದ್ರು ರಿಪೋರ್ಟ್ ಅದೇ ಬರುತ್ತೆ. ಬೇಕಂದರೆ ಒಂದು ಸರಿ ಕಂಪೇರ್ ಮಾಡೋದಕ್ಕೋಸ್ಕರ 2 ಕಡೆ ಚೆಕ್ ಮಾಡಿಸಿ ನೋಡಿ. ರಿಪೋರ್ಟು ಒಂದೇ ಟೈಮಲ್ಲಿ ಮಾಡಿಸಿದಾಗ ಅದು ಚೇಂಜಸ್ ಬರೋ ಚಾನ್ಸಸ್ ಇರಲ್ಲ. ಆದರೆ ದುಡ್ಡನ್ನು ನಾವು ಬೇರೆ ಬೇರೆ ಅಮೌಂಟಲ್ಲಿ ಪೇ ಮಾಡ್ತೀವಿ, ಅಲ್ಲಿ ಜಾಸ್ತಿ ಪೇ ಮಾಡ್ತೀವಿ, ಇಲ್ಲಿ ಕಮ್ಮಿ ಪೇ ಮಾಡ್ತೀವಿ. ಗೌರ್ನಮೆಂಟ್ ಹಾಸ್ಪಿಟಲಿಗೆ ಹೋಗೋದು ಡಿಗ್ನಿಟಿ ವಿಷಯನೂ ಅಲ್ಲ, ಸ್ಟೇಟಸ್ ವಿಷಯನೂ ಅಲ್ಲ. ನಿಮ್ಮ ದುಡ್ಡು ನೀವೀಗ ಸೇವ್ ಆಗಬೇಕು ಅಂತಿದ್ದರೆ ನಿಮಗೆ ಎಲ್ಲಿ ತೋರಿಸ್ಬೇಕು ಅನ್ನೋ ಇಂಟೆನ್ಷನ್ಸ್ ನಿಮಗೆ ಗೊತ್ತಿರುತ್ತಲ್ವ, ನೀವು ಅಲ್ಲೇ ತೋರಿಸ್ಕೊಳ್ಳಿ. ಬಟ್ ನಾನು ಇದನ್ನು ಏನು